ಓಂ ಶಾಂತಿ. ಇಂದಿನ ದಿನಾಂಕ 25/10/20. ಬಾಪ್ತಾದ ರಿವೈಸ್ 9486. ಸತ್ಯ ಸೇವಾದಾರಿಯ ಲಕ್ಷಣಗಳು. ಇಂದು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನು ಧರಣಿಯ ತಾರಾಮಂಡಲದಲ್ಲಿ ತನ್ನ ಎಲ್ಲ ತಾರೆ ನಕ್ಷತ್ರಗಳನ್ನು ನೋಡುತ್ತಿದ್ದಾರೆ. ತಾರೆಗಳೆಲ್ಲವೂ ಒಳೆಯುತ್ತಾ ತನ್ನ ಹೊಳಪನ್ನು ಅಥವಾ ಪ್ರಕಾಶತೆಯನ್ನು ಕೊಡುತ್ತಿವೆ. ಭಿನ್ನ ಭಿನ್ನವಾದ ತಾರೆಗಳಿವೆ. ಅದರಲ್ಲಿ ಕೆಲವು ವಿಶೇಷ ಜ್ಞಾನ ತಾರೆಗಳಿವೆ, ಕೆಲವು ಸಹಜ ಯೋಗಿ ತಾರೆಗಳಿವೆ, ಕೆಲವು ಗುಣಗಾನ ಮೂರ್ತಿ ತಾರೆಗಳು, ಕೆಲವು ನಿರಂತರ ಸೇವಾದಾರಿ ತಾರೆಗಳು, ಕೆಲವು ಸದಾ ಸಂಪನ್ನವಾಗಿರುವ ತಾರೆಗಳಿವೆ. ಅವೆಲ್ಲವುಗಳಲ್ಲಿ ಶ್ರೇಷ್ಠವಾಗಿರುವುದೆಂದರೆ ಪ್ರತಿ ಸೆಕೆಂಡಿನಲ್ಲಿಯೂ ಸಫಲತೆಯ ತಾರೆ. ಜೊತೆಗೆ ಕೆಲವು ಕೇವಲ ಭರವಸೆಗಳ ತಾರೆಗಳೂ ಸಹ ಇವೆ. ಹಾಗಾದರೆ ಭರವಸೆಗಳ ತಾರೆಗಳೆಲ್ಲಿ ಮತ್ತು ಸಫಲತೆಯ ತಾರೆಗಳೆಲ್ಲಿ? ಎರಡರಲ್ಲಿಯೂ ಮಹಾನ್ ಅಂತರವಿದೆ. ಆದರೆ ಎರಡೂ ಸಹ ತಾರೆಗಳೇ ಆಗಿದೆ ಮತ್ತು ಭಿನ್ನ ಭಿನ್ನವಾದ ಪ್ರತಿಯೊಂದು ತಾರೆಗಳ ಪ್ರಭಾವವು ಆತ್ಮರ ಮೇಲೆ, ಪ್ರಕೃತಿಯ ಮೇಲೂ ಪ್ರಭಾವಿಸುತ್ತಿದೆ. ಸಫಲತೆಯ ತಾರೆಗಳು ತನ್ನ ಉಮಂಗ ಉತ್ಸಾಹದ ಪ್ರಭಾವವನ್ನು 4 ಕಡೆಗಳಲ್ಲಿ ಪ್ರವಹಿಸುತ್ತಿದೆ. ಭರವಸೆಗಳ ತಾರೆಗಳು ಸ್ವಯಂ ತಾನೇ ಕೆಲವೊಮ್ಮೆ ಪ್ರೀತಿಯಲ್ಲಿ ಮತ್ತೆ ಕೆಲವೊಮ್ಮೆ ಪರಿಶ್ರಮ ಪಡುವುದರಲ್ಲಿ, 2 ಪ್ರಭಾವಗಳಲ್ಲಿ ಇರುವ ಕಾರಣ ಅನ್ಯರಲ್ಲಿ ಮುಂದುವರಿಯುವ ಭರವಸೆಯನ್ನಿಟ್ಟು ಸ್ವಯಂ ಮುಂದುವರಿಯುತ್ತಿದ್ದಾರೆ. ಹಾಗಾದರೆ ಪ್ರತಿಯೊಬ್ಬರೂ ತಮ್ಮಲ್ಲಿ ತಾವು ಕೇಳಿಕೊಳ್ಳಿರಿ, ನಾನು ಎಂತಹ ತಾರೆಯಾಗಿದ್ದೇನೆ ಎಂದು. ಎಲ್ಲರಲ್ಲಿಯೂ ಜ್ಞಾನ, ಯೋಗ, ಗುಣಗಳ ಧಾರಣೆ ಹಾಗೂ ಸೇವಾ ಭಾವವಂತೂ ಇದ್ದೇ ಇರುತ್ತದೆ. ಆದರೆ ಎಲ್ಲ ಇದ್ದರೂ ಕೆಲವರಲ್ಲಿ ಜ್ಞಾನದ ಹೊಳಪಿದೆ, ಕೆಲವರಲ್ಲಿ ವಿಶೇಷ ನೆನಪಿನ ಅಂದರೆ ಯೋಗದ ಹೊಳಪಿದೆ, ಮತ್ತೆ ಕೆಲವರು ತನ್ನ ಗುಣಮೂರ್ತಿಯ ಹೊಳಪಿನಿಂದ ವಿಶೇಷವಾಗಿ ಆಕರ್ಷಿಸುತ್ತಿದ್ದಾರೆ. 4 ಪ್ರಕಾರದ ಧಾರಣೆಗಳಲ್ಲಿದ್ದರೂ ಪರ್ಸೆಂಟೇಜಿನಲ್ಲಿ ಅಂತರವಿದೆ. ಆದ್ದರಿಂದ ತಾರೆಗಳು ಭಿನ್ನ ಭಿನ್ನವಾಗಿ ಹೊಳೆಯುತ್ತಿರುವಂತೆ ಕಂಡುಬರುತ್ತಿದೆ. ಇದು ಆತ್ಮಿಕ ವಿಚಿತ್ರ ತಾರಾಮಂಡಲವಾಗಿದೆ. ತಾವು ಆತ್ಮಿಕ ತಾರೆಗಳ ಪ್ರಭಾವವು ಇಡೀ ವಿಶ್ವದ ಮೇಲೆ ಬೀಳುತ್ತದೆ. ಅಂದಾಗ ವಿಶ್ವದ ಸ್ಥೂಲ ತಾರೆಗಳ ಪ್ರಭಾವವು ವಿಶ್ವದ ಮೇಲೆ ಬೀಳುತ್ತದೆ. ಸ್ವಯಂ ತಾವೆಷ್ಟು ಶಕ್ತಿಶಾಲಿ ತಾರೆಯಾಗುತ್ತೀರಿ, ಅಷ್ಟು ವಿಶ್ವದ ಆತ್ಮರ ಮೇಲೂ ಪ್ರಭಾವ ಬೀಳುತ್ತದೆ ಮತ್ತು ಭವಿಷ್ಯದಲ್ಲಿಯೂ ಪ್ರವಹಿಸುತ್ತಿರುತ್ತದೆ. ಹೇಗೆ ಎಷ್ಟು ಕಗ್ಗತ್ತಲೆಯಾಗುತ್ತದೆಯೋ ಅಷ್ಟು ತಾರೆಗಳ ಶೋಭೆಯೂ ಸಹ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದೇ ರೀತಿಯಾಗಿ ಅಪ್ರಾಪ್ತಿಯ ಅಂಧಕಾರವು ಎಷ್ಟು ಹೆಚ್ಚಾಗುತ್ತಾ ಇರುತ್ತದೆಯೋ ಅಷ್ಟು ತಾವು ಆತ್ಮಿಕ ತಾರೆಗಳೂ ಸಹ ವಿಶೇಷ ಅನುಭವವನ್ನು ಮಾಡುತ್ತಾ ಇರುತ್ತೀರಿ. ಧರಣಿಯಲ್ಲಿ ಹೊಳೆಯುತ್ತಿರುವ ತಾರೆಗಳು ಜ್ಯೋತಿರ್ಬಿಂದು ರೂಪದಲ್ಲಿ, ಪ್ರಕಾಶಮಯ ಕಾಯ ಫರಿಷ್ಠೆಯ ರೂಪದಲ್ಲಿ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತದೆ. ಹೇಗೆ ಈಗ ಆಕಾಶದ ತಾರೆಗಳನ್ನು ನೋಡುತ್ತಾ ತನ್ನ ಸಮಯ, ಶಕ್ತಿ ಹಾಗೂ ಧನವನ್ನು ತೊಡಗಿಸುತ್ತಿದ್ದಾರೆ, ಅದೇ ರೀತಿ ಆತ್ಮಿಕ ತಾರೆಗಳನ್ನು ನೋಡುತ್ತಾ ಆಶ್ಚರ್ಯಚಕಿತರೂ ಆಗುತ್ತಿರುತ್ತಾರೆ. ಹೇಗೆ ಈಗ ಆಕಾಶದಲ್ಲಿ ತಾರೆಗಳನ್ನು ನೋಡುತ್ತಾರೆಯೋ
ಹಾಗೆಯೇ ಈ ಧರಣಿಯ ಮಂಡಲದ 4 ಕಡೆಗಳಲ್ಲಿ ಫರಿಷ್ಠೆಗಳ ಹೊಳಪು ಹಾಗೂ ಜ್ಯೋತಿರ್ಮಯ ತಾರೆಗಳ ಹೊಳಪನ್ನು ನೋಡುವರು. ಅದನ್ನು ನೋಡುತ್ತಾ ಹೀಗೆ ಅನುಭವ ಮಾಡುವರು, ಇವರು ಯಾರು? ಈ ಧರಣಿಯ ಮೇಲೆ ತನ್ನ ಚಮತ್ಕಾರವನ್ನು ತೋರಿಸಲು ಎಲ್ಲಿಂದ ಬಂದರು ಎನ್ನುವಂತೆ ಹೇಗೆ ಸ್ಥಾಪನೆಯ ಆದಿಯಲ್ಲಿಯೂ ಅನುಭವ ಮಾಡಿದರು. 4 ಕಡೆಯಲ್ಲಿ ಬ್ರಹ್ಮ ಮತ್ತು ಕೃಷ್ಣನ ಸಾಕ್ಷಾತ್ಕಾರದ ಮಾತು ಹರಡಿತು. ಇವರು ಯಾರು? ನಮಗೆ ಇದೇನು ಕಾಣಿಸುತ್ತಿದೆ ಎನ್ನುವುದಿತ್ತು. ಅನೇಕರಿಗೆ ಇದನ್ನು ತಿಳಿದುಕೊಳ್ಳಬೇಕೆಂಬ ಮನಸ್ಸಾಯಿತು. ಅದೇ ರೀತಿ ಈಗ ಅಂತ್ಯದಲ್ಲಿಯೂ 4 ಕಡೆಗಳಲ್ಲಿ ಇವೆರಡೂ ರೂಪ, ಜ್ಯೋತಿ ಮತ್ತು ಫರಿಷ್ಠ, ಬಾಪ್ ದಾದಾ ಮತ್ತು ಮಕ್ಕಳು ಎಲ್ಲರಲ್ಲಿಯೂ ಈ ಹೊಳಪು ಕಾಣಿಸುತ್ತದೆ ಮತ್ತು ಒಬ್ಬರಿಂದ ಎಲ್ಲರಿಗೂ ಇದರ ಕಡೆಯೇ ಗಮನ ಹರಿಯುತ್ತದೆ. ಈಗ ಈ ದಿವ್ಯ ದೃಶ್ಯವು ತಾವೆಲ್ಲರೂ ಸಂಪನ್ನರಾಗುವುದರಲ್ಲಿ ಉಳಿದುಕೊಂಡಿದೆ. ಫರಿಷ್ಠಾ ಸ್ಥಿತಿಯು ಸಹಜ ಹಾಗೂ ಸ್ವತಃವಾಗಿ ಅನುಭವ ಆಗುತ್ತದೆ ಎಂದರೆ ಸಾಕ್ಷಾತ್ಕಾರದಲ್ಲಿ ಸಾಕ್ಷಾತ್ ಫರಿಷ್ಠೆಯು ಕಾಣಿಸುತ್ತದೆ. ಈ ವರ್ಷವನ್ನು ವಿಶೇಷವಾಗಿ ಫರಿಷ್ಠಾ ಸ್ಥಿತಿಗಾಗಿಯೇ ಕೊಡಲಾಗಿದೆ. ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಕೇವಲ ನೆನಪಿನ ಅಭ್ಯಾಸವನ್ನಷ್ಟೇ ಮಾಡಬೇಕು ಅಥವಾ ಸೇವೆಯನ್ನೇ ಮಾಡಬೇಕು ಅಥವಾ ಸೇವೆಯಿಂದ ಮುಕ್ತರಾಗಿ ತಪಸ್ಸಿನಲ್ಲಿಯೇ ಇರಬೇಕು ಎಂದು ತಿಳಿಯುತ್ತಾರೆ. ಬಾಪ್ ದಾದಾರವರು ಸೇವಾರ್ಥವಾಗಿ ತಿಳಿಸುತ್ತಿದ್ದಾರೆ. ಸೇವಾ ಭಾವ ಎಂದರೆ ಸದಾ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಭಾವನೆಯನ್ನಿಡುವುದು. ಸೇವಾ ಭಾವ ಅಂದರೆ ಪ್ರತಿಯೊಂದು ಆತ್ಮನ ಭಾವನೆಯ ಅನುಸಾರ ಫಲ ಕೊಡುವುದು. ಭಾವನೆ ಎನ್ನುವುದು ಅದ್ದಿನದಲ್ಲ, ಆದರೆ ಶ್ರೇಷ್ಠ ಭಾವನೆಯಾಗಿದೆ. ಒಂದು ವೇಳೆ ತಾವು ಸೇವಾದಾರಿಗಳಲ್ಲಿ ಕೆಲವರು ಆತ್ಮಿಕ ಸ್ನೇಹದ ಭಾವನೆಯನ್ನಿಡುತ್ತಾರೆ, ಶಕ್ತಿಗಳ ಸಹಯೋಗದ ಭಾವನೆಯನ್ನಿಡುತ್ತಾರೆ, ಖುಷಿಯ ಭಾವನೆಯನ್ನಿಡುತ್ತಾರೆ, ಶಕ್ತಿಗಳ ಪ್ರಾಪ್ತಿಯ ಭಾವನೆಯನ್ನಿಡುತ್ತಾರೆ, ಉಮಂಗ ಉತ್ಸಾಹದ ಭಾವನೆಯನ್ನಿಡುತ್ತಾರೆ. ಇಂತಹ ಭಿನ್ನ ಭಿನ್ನ ಭಾವನೆಗಳ ಫಲ ಅಂದರೆ ಸಹಯೋಗದ ಮೂಲಕ ಅನುಭೂತಿ ಮಾಡಿಸುವುದಾಯಿತು. ಇದಕ್ಕೆ ಸೇವಾ ಭಾವ ಎಂದು ಹೇಳಲಾಗುತ್ತದೆ. ಕೇವಲ ಭಾಷಣ ಮಾಡಿ ಬಂದು ಬಿಡುವುದು ಅಥವಾ ಗ್ರೂಪ್ಗೆ ತಿಳಿಸಿ ಬಂದು ಬಿಡುವುದು, ಕೋರ್ಸ್ ಪೂರ್ಣಗೊಳಿಸಿ ಬಂದು ಬಿಡುವುದು ಅಥವಾ ಸೇವಾ ಕೇಂದ್ರವನ್ನು ತೆಗೆದು ಬಂದು ಬಿಡುವುದಕ್ಕೆ ಸೇವಾ ಭಾವ ಎಂದು ಹೇಳುವುದಿಲ್ಲ. ಸೇವೆ ಅಂದರೆ ಯಾವುದೇ ಆತ್ಮನ ಪ್ರತಿ ಪ್ರಾಪ್ತಿಯ ಫಲದ ಅನುಭೂತಿ ಮಾಡಿಸುವುದು. ಇಂತಹ ಸೇವೆಯಲ್ಲಿ ತಪಸ್ಸು ಸದಾ ಜೊತೆ ಇರುತ್ತದೆ. ತಪಸ್ಸು ಎನ್ನುವುದರ ಅರ್ಥವನ್ನು ತಿಳಿಸಿದ್ದೇವೆ. ಯಾವುದೇ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮಾಡುವುದು. ಎಲ್ಲಿ ಯಥಾರ್ಥ ಸೇವಾ ಭಾವವಿದೆಯೋ ಅಲ್ಲಿ ತಪಸ್ಸಿನ ಭಾವ ಬೇರೆಯಾಗಿರುವುದಿಲ್ಲ. ತ್ಯಾಗ, ತಪಸ್ಸು, ಸೇವೆ ಈ ಮೂರರ ಕಂಬೈನ್ ರೂಪವೇ ಸತ್ಯ ಸೇವೆಯಾಗಿದೆ ಮತ್ತು ಹೆಸರಿಗಷ್ಟೇ ಸೇವೆ ಮಾಡುವುದರ ಫಲವು ಅಲ್ಪಕಾಲದ್ದಾಗಿರುತ್ತದೆ. ಅಲ್ಲಿಯೇ ಸೇವೆ ಮಾಡಿದಿರಿ ಮತ್ತು ಅಲ್ಲಿಯೇ ಅಲ್ಪಕಾಲದ ಪ್ರಭಾವದ ಫಲವು ಪ್ರಾಪ್ತಿಯಾಯಿತು ಮತ್ತು ಅಲ್ಲಿಯೇ ಸಮಾಪ್ತಿಯೂ ಆಗಿಬಿಟ್ಟಿತು. ಅಲ್ಪಕಾಲದ ಪ್ರಭಾವದ ಫಲವು ಅಲ್ಪಕಾಲದ ಮಹಿಮೆಯಾಗಿರುತ್ತದೆ. ಅದೇನೆಂದರೆ ಇವರು ಬಹಳ ಚೆನ್ನಾಗಿ ಭಾಷಣ ಮಾಡಿದರು, ಬಹಳ ಚೆನ್ನಾಗಿ ಕೋರ್ಸ್ ಕೊಟ್ಟರು, ಬಹಳ ಒಳ್ಳೆಯ ಸೇವೆ ಮಾಡಿದರು. ಚೆನ್ನಾಗಿದೆ, ಒಳ್ಳೆಯದೆಂದು ಹೇಳುವ ಅಲ್ಪಕಾಲದ ಫಲವಂತೂ
ಸಿಕ್ಕಿತು ಹಾಗೂ ಆ ಮಹಿಮೆಯನ್ನು ಕೇಳುವ ಅಲ್ಪಕಾಲದ ಫಲವೂ ಸಿಕ್ಕಿತು. ಆದರೆ ಅನುಭೂತಿ ಮಾಡಿಸುವುದು ಅಂದರೆ ತಂದೆಯೊಂದಿಗೆ ಸಂಬಂಧವನ್ನು ಜೋಡಣೆ ಮಾಡಿಸುವುದು. ಶಕ್ತಿಶಾಲಿ ಮಾಡುವುದು ಸತ್ಯ ಸೇವೆಯಾಗಿದೆ. ಸತ್ಯ ಸೇವೆಯಲ್ಲಿ ತ್ಯಾಗ ತಪಸ್ಸು ಇಲ್ಲದಿದ್ದರೆ ಈ 50% ಸೇವೆಯಲ್ಲ, ಆದರೆ 25% ಸೇವೆಯಾಯಿತು. ಸತ್ಯ ಸೇವಾದಾರಿಯ ಚಿಹ್ನೆಯಾಗಿದೆ ತ್ಯಾಗ, ಅರ್ಥಾತ್ ನಮ್ರತೆ, ಮತ್ತು ತಪಸ್ಸು ಅರ್ಥಾತ್ ಒಬ್ಬ ತಂದೆಯಲ್ಲಿ ನಿಶ್ಚಯ ಮತ್ತು ನಶೆಯಲ್ಲಿ ದೃಢತೆ ಇರುವುದಕ್ಕೆ ಯಥಾರ್ಥ ಸೇವೆ ಎಂದು ಹೇಳಲಾಗುತ್ತದೆ. ಬಾಪ್ ದಾದಾರವರು ಮಕ್ಕಳನ್ನು ನಿರಂತರ ಸತ್ಯ ಸೇವಾದಾರಿ ಆಗುವುದಕ್ಕಾಗಿ ಹೇಳುತ್ತಾರೆ. ಹೆಸರಂತೂ ಸೇವೆ ಎಂದು ಇದೆ, ಮತ್ತೆ ಸ್ವಯಂ ತಾವೇ ಬೇಸರವಾಗಿದ್ದೀರಿ, ಅನ್ಯರನ್ನು ಬೇಸರಪಡಿಸುತ್ತಿದ್ದೀರೆಂದರೆ ಬಾಪ್ ದಾದಾರವರು ಈ ಸೇವೆಯಿಂದ ಮುಕ್ತರಾಗಲು ಹೇಳುತ್ತಿದ್ದಾರೆ. ಇಂತಹ ಸೇವೆಯನ್ನು ಮಾಡದಿರುವುದೇ ಒಳ್ಳೆಯದು, ಏಕೆಂದರೆ ಸೇವೆಯ ವಿಶೇಷ ಗುಣ ಸಂತುಷ್ಟತೆ ಆಗಿದೆ. ಎಲ್ಲಿ ಸಂತುಷ್ಟತೆ ಇಲ್ಲ, ಬಲೆ ಸ್ವಯಂನಿಂದಲೂ ಸಂತುಷ್ಟರಿಲ್ಲದೆ ಇರಬಹುದು, ಬಲೆ ಸಂಪರ್ಕದವರೊಂದಿಗೆ ಸಂತುಷ್ಟವಾಗದೇ ಇರಬಹುದು. ಅಂತಹ ಸೇವೆಯು ಸ್ವಯಂಗೂ ಫಲದ ಪ್ರಾಪ್ತಿಯನ್ನು ಮಾಡಿಸುವುದಿಲ್ಲ, ಅನ್ಯರಿಗೂ ಮಾಡಿಸುವುದಿಲ್ಲ. ಆದ್ದರಿಂದ ಮೊದಲು ಸ್ವಯಂ ತಮ್ಮನ್ನು ಸಂತುಷ್ಟಮಣಿಯನ್ನಾಗಿ ಮಾಡಿಕೊಂಡು ನಂತರ ಸೇವೆಯಲ್ಲಿ ಬರುವುದು ಒಳ್ಳೆಯದು. ಇಲ್ಲವೆಂದರೆ ಅವಶ್ಯವಾಗಿ ಸೂಕ್ಷ್ಮ ಹೊರೆ ಇರುತ್ತದೆ. ಅಂತಹ ಅನೇಕ ಪ್ರಕಾರದ ಹೊರೆಗಳು ತಮ್ಮ ಆರುವ ಕಲೆಯಲ್ಲಿ ರುವಿಘ್ನ ರೂಪವಾಗಿ ಬಿಡುತ್ತದೆ. ಹೊರೆಯನ್ನು ಹೆಚ್ಚಿಸಬಾರದು, ಇಳಿಸಿಕೊಳ್ಳಬೇಕಾಗಿದೆ. ಯಾವಾಗ ಏಕಾಂತವಾಸಿಯಾಗುವುದು ಒಳ್ಳೆಯದೆಂದು ತಿಳಿಯುತ್ತೀರಿ? ಹೀಗೆ ಹೇಳುತ್ತಿರುವುದು ಏಕೆಂದರೆ ಏಕಾಂತವಾಸಿಯಾಗುವುದರಿಂದ ಸ್ವಯಂ ಪರಿವರ್ತನೆಯಲ್ಲಿ ಗಮನ ಹರಿಯುತ್ತದೆ. ಬಾಪ್ ದಾದಾರವರು ತಪಸ್ಸು ಮಾಡುವುದಕ್ಕೇನು ಹೇಳುತ್ತಿದ್ದಾರೆ? ಅದು ಕೇವಲ ರಾತ್ರಿ ಹಗಲು ಕುಳಿತುಕೊಂಡು ಮಾಡುವುದಕ್ಕಾಗಿ ಹೇಳುತ್ತಿಲ್ಲ. ತಪಸ್ಸಿನಲ್ಲಿ ಕುಳಿತುಕೊಳ್ಳುವುದು ಸಹ ಸೇವೆಯೇ ಆಗಿದೆ. ಲೈಟ್ ಹೌಸ್ ಮೈಟ್ ಹೌಸ್ ಆಗಿದ್ದು ಶಾಂತಿಯ ಶಕ್ತಿಯ ಕಿರಣಗಳ ಮೂಲಕ ವಾಯುಮಂಡಲವನ್ನು ರೂಪಿಸಬೇಕಾಗಿದೆ, ತಯಾರು ಮಾಡಬೇಕಾಗಿದೆ. ತಪಸ್ಸಿನಲ್ಲಿ ಮನಸಾ ಸೇವೆಯು ಅಡಕವಾಗಿದೆ, ಅದು ಬೇರೆಯಾಗಿರುವುದಿಲ್ಲ. ಇಲ್ಲದಿದ್ದರೆ ತಪಸ್ಸು ಎಂದರೆ ಏನು ಮಾಡುವಿರಿ? ಶ್ರೇಷ್ಠಾತ್ಮ ಬ್ರಾಹ್ಮಣ ಆತ್ಮರಾಗಿ ಬಿಟ್ಟಿದ್ದೀರಿ. ಈಗ ತಪಸ್ಸು ಅರ್ಥಾತ್ ಸ್ವಯಂ ತಾವು ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ದೃಢ ಸ್ಥಿತಿ, ದೃಢ ಸಂಕಲ್ಪದ ಮೂಲಕ ವಿಶ್ವದ ಸೇವೆಯನ್ನು ಮಾಡುವುದಕ್ಕೆ ತಪಸ್ಸು ಎಂದು ಹೇಳಲಾಗುತ್ತದೆ. ಕೇವಲ ವಾಣಿಯ ಸೇವೆಯೇ ಸೇವೆಯಲ್ಲ. ಯಾವ ರೀತಿ ಸುಖ ಶಾಂತಿ ಪವಿತ್ರತೆಯು ಪರಸ್ಪರದಲ್ಲಿ ಸಂಬಂಧವಿದೆಯೋ ಹಾಗೆಯೇ ತ್ಯಾಗ ತಪಸ್ಸು ಸೇವೆಯು ಒಂದಕ್ಕೊಂದು ಸಂಬಂಧವಿದೆ. ತಪಸ್ವಿ ರೂಪ ಅರ್ಥಾತ್ ಶಕ್ತಿಶಾಲಿ ಸೇವಾದಾರಿ ರೂಪದಲ್ಲಿರುವುದಕ್ಕೆ ಬಾಪ್ ದಾದಾರವರು ತಿಳಿಸುತ್ತಾರೆ. ತಪಸ್ವಿ ರೂಪದ ದೃಷ್ಟಿಯೂ ಸಹ ಸೇವೆಯನ್ನು ಮಾಡುತ್ತದೆ. ಶಾಂತಿ ಸ್ವರೂಪದ ಚೆಹರೆಯೂ ಸಹ ಸೇವೆಯನ್ನು ಮಾಡುತ್ತದೆ. ತಪಸ್ವಿ ಮೂರ್ತಿಯ ದರ್ಶನ ಆಗುವುದರಿಂದಲೂ ಪ್ರಾಪ್ತಿಯ ಅನುಭೂತಿಯಾಗುತ್ತದೆ. ಆದ್ದರಿಂದ ವರ್ತಮಾನದಲ್ಲಿ ನೋಡಿ, ಯಾರು ಹಠದಿಂದ ತಪಸ್ಸು ಮಾಡುತ್ತಾರೆಯೋ ಅವರ ದರ್ಶನ ಮಾಡುವುದಕ್ಕಾಗಿ ಗುಂಪು ಕಟ್ಟಿಕೊಂಡು ಹೋಗುತ್ತಾರೆ. ಅಂತ್ಯದವರೆಗೂ ತಮ್ಮ ಈ ತಪಸ್ಸಿನ ಪ್ರಭಾವದ ನೆನಪಾರ್ಥವು ನಡೆಯುತ್ತಾ ಬರುತ್ತಿದೆ. ಅಂದ ಮೇಲೆ ಸೇವಾಭಾವ ಎಂದು ಯಾವುದಕ್ಕೆ
ಹೇಳಲಾಗುತ್ತದೆ ತಿಳಿಯಿತೆ. ಸೇವಾಭಾವ ಎಂದರೆ ಸರ್ವರ ಬಲಹೀನತೆಗಳನ್ನು ಸಮಾವೇಶ ಮಾಡಿಕೊಳ್ಳುವ ಭಾವವಾಗಿದೆ. ಬಲಹೀನತೆಗಳ ಮೇಲೆ ಯುದ್ಧ ಮಾಡುವ ಭಾವವಲ್ಲ, ಸಮಾವೇಶ ಮಾಡಿಕೊಳ್ಳುವ ಭಾವ. ಸ್ವಯಂ ತಾವು ಸಹನೆ ಮಾಡುತ್ತಾ ಅನ್ಯರಿಗೂ ಶಾಂತಿ ಕೊಡುವ ಭಾವವನ್ನೇ ಸಹನಾ ಶಕ್ತಿ ಎಂದು ಹೇಳಲಾಗುತ್ತದೆ. ಸಹನಾ ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಂಡು ಶಕ್ತಿಯನ್ನು ಕೊಡಿ. ಸಹನೆ ಮಾಡುವುದು ಸಾಯುವುದಲ್ಲ. ಕೆಲವರು ಹೀಗೆ ಯೋಚಿಸುತ್ತಾರೆ, ನಾವಂತೂ ಸಹನೆ ಮಾಡುತ್ತಾ ಮಾಡುತ್ತಾ ಸತ್ತು ಹೋಗುತ್ತೇವೆ, ನಾವೇಕೆ ಸಾಯಬೇಕು? ಆದರೆ ಇದು ಸಾಯುವುದಲ್ಲ. ಹೀಗೆ ಸಾಯುವುದು ಎಲ್ಲರ ಹೃದಯಗಳಲ್ಲಿ ಸ್ನೇಹದಿಂದ ಬದುಕುವುದಾಗಿದೆ. ಎಷ್ಟೇ ವಿರೋಧಿಗಳಾಗಿರಲಿ, ರಾವಣನಿಗಿಂತಲೂ ಜೋರಾಗಿರಲಿ, 1 ಸಾರಿ ಅಲ್ಲ 10 ಸಾರಿ ಸಹನೆ ಮಾಡಬೇಕಾಗುತ್ತದೆ ಎಂದರು. ಈ ಸಹನಾ ಶಕ್ತಿಯ ಫಲವು ಅವಿನಾಶಿ ಮತ್ತು ಮಧುರವಾಗಿರುತ್ತದೆ. ಅವಶ್ಯವಾಗಿ ಅವರು ಬದಲಾಗುತ್ತಾರೆ. ನಾನಂತೂ ಇಷ್ಟು ಸಹನೆಯನ್ನು ಮಾಡಿದೆನು, ಇವರು ಸ್ವಲ್ಪ ಸಹನೆ ಮಾಡಲಿ ಎನ್ನುವ ಭಾವನೆಯನ್ನು ಇಟ್ಟುಕೊಳ್ಳಬಾರದು. ಅಲ್ಪಕಾಲದ ಫಲದ ಭಾವನೆಯನ್ನಿಡಬಾರದು. ದಯಾ ಭಾವನೆಯನ್ನಿಡುತ್ತೀರೆಂದರೆ ಸೇವಾಭಾವ ಎಂದು ಹೇಳಲಾಗುತ್ತದೆ. ಅಂದಾಗ ಬಾಪ್ ದಾದಾರವರು ಈ ವರ್ಷದಲ್ಲಿ ಇಂತಹ ಸತ್ಯ ಸೇವೆಯ ಪ್ರಮಾಣವನ್ನು ಕೊಟ್ಟು ಸುಪುತ್ರರ ಲಿಸ್ಟ್ನಲ್ಲಿ ಬರುವ ಗೋಲ್ಡನ್ ಚಾನ್ಸ್ ಕೊಡುತ್ತಿದ್ದಾರೆ. ಈ ವರ್ಷ ಮೇಳ ಅಥವಾ ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಾ ಎನ್ನುವುದನ್ನು ನೋಡುವುದಿಲ್ಲ. ಆದರೆ ಸಂತುಷ್ಟಮಣಿ ಆಗಿದ್ದು ಸಂತುಷ್ಟತೆಯ ಸೇವೆಯಲ್ಲಿ ಮೊದಲ ನಂಬರಿನಲ್ಲಿ ಹೋಗಬೇಕಾಗಿದೆ. ವಿಘ್ನ ವಿನಾಶಕನ ಟೈಟಲ್ನ ಸಮಾರೋಹದಲ್ಲಿ ಬಹುಮಾನವನ್ನು ಪಡೆಯಿರಿ. ತಿಳಿಯಿತೆ, ಇದಕ್ಕೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಎಂದು ಹೇಳಲಾಗುತ್ತದೆ. ಹಾಗಾದರೆ 18ನೇ ವರ್ಷದ ಸಂಪನ್ನತೆಯಲ್ಲಿ ವಿಶೇಷವಾಗಿ ಸಂಪನ್ನರಾಗುವ ಅಧ್ಯಾಯದ ಸ್ವರೂಪದಲ್ಲಿ ತೋರಿಸಿರಿ. ಇದಕ್ಕೆ ತಂದೆಯ ಸಮಾನರಾಗುವುದು ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಸದಾ ಹೊಳೆಯುತ್ತಿರುವ ಆತ್ಮಿಕ ತಾರೆಗಳಿಗೆ, ಸದಾ ಸಂತುಷ್ಟತೆಯ ಪ್ರಕಂಪನಗಳನ್ನು ಹರಡಿಸುವಂತಹ ಸಂತುಷ್ಟ ಮಣಿಗಳಿಗೆ, ಸದಾ ಒಂದೇ ಸಮಯದಲ್ಲಿ ತ್ಯಾಗ, ತಪಸ್ಸು, ಸೇವೆಯ ಪ್ರಭಾವ ಬೀರುವ ಪ್ರಭಾವಶಾಲಿ ಆತ್ಮರಿಗೆ, ಸದಾ ಸರ್ವ ಆತ್ಮರಿಗೂ ಆತ್ಮಿಕ ಭಾವನೆಯ ಆತ್ಮಿಕ ಫಲವನ್ನು ಕೊಡುವಂತಹ ಬೀಜ ಸ್ವರೂಪ ತಂದೆಯ ಸಮಾನ ಶ್ರೇಷ್ಠ ಮಕ್ಕಳಿಗೆ, ಸಂಪನ್ನರಾಗುವ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಪಂಜಾಬ್ ಹಾಗೂ ಹರಿಯಾಣ ಝೋನಿನ ಸಹೋದರ ಸಹೋದರಿಯರಿಂದ ಅವ್ಯಕ್ತ ಬಾಪ್ ದಾದಾರವರ ವಾರ್ತಾಲಾಪ. ತಮ್ಮನ್ನು ಸದಾ ಅಚಲ ಅಡೋಲ ಆತ್ಮರೆಂದು ಅನುಭವ ಮಾಡುತ್ತೀರಾ? ಯಾವುದೇ ಪ್ರಕಾರದ ಏರುಪೇರಿನಲ್ಲಿಯೂ ಅಚಲರಾಗಿರುವುದೇ ಶ್ರೇಷ್ಠ ಬ್ರಾಹ್ಮಣ ಆತ್ಮರ ಲಕ್ಷಣವಾಗಿದೆ. ಪ್ರಪಂಚದವರು ಹಲ್ಚಲ್ನಲ್ಲಿ ಇರಲಿ, ಆದರೆ ಆ ಹಲ್ಚಲ್ನಲ್ಲಿ ತಾವು ಶ್ರೇಷ್ಠಾತ್ಮರು ಬರಲು ಸಾಧ್ಯವಿಲ್ಲ. ಏಕೆ? ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ತಿಳಿದಿದ್ದೀರಿ. ಜ್ಞಾನಪೂರ್ಣ ಆತ್ಮರು, ಶಕ್ತಿಪೂರ್ಣರಾಗಿರುವವರು ಸದಾ ಹಾಗೂ ಸ್ವತಃವಾಗಿಯೇ ಅಚಲರಾಗಿರುತ್ತಾರೆ. ಹಾಗಾದರೆ ವಾಯುಮಂಡಲದಿಂದ ಗಾಬರಿಯಾಗುವುದಿಲ್ಲವೇ? ನಿರ್ಭಯರಾಗಿದ್ದೀರಾ? ಶಕ್ತಿಯರು ನಿರ್ಭಯರಾಗಿದ್ದೀರಾ? ಅಥವಾ ಸ್ವಲ್ಪ ಸ್ವಲ್ಪ ಭಯವೆನಿಸುತ್ತದೆಯೇ? ಏಕೆಂದರೆ ಇದಂತೂ ಸ್ಥಾಪನೆಯ ಆರಂಭದಿಂದಲೂ ತಿಳಿದಿದ್ದೀರಿ.
ಭಾರತದಲ್ಲಿ ಅವಶ್ಯವಾಗಿ ಅಂತರ್ಯುದ್ಧ ನಡೆಯುತ್ತದೆ. ತಾವು ಮಾಡಿರುವ ಪ್ರಾರಂಭದ ಚಿತ್ರಗಳಲ್ಲಿ ತೋರಿಸಲಾಗಿದೆ. ಏನನ್ನು ತೋರಿಸಲಾಗಿದೆಯೋ ಅದಂತೂ ಆಗುತ್ತದೆಯಲ್ಲವೇ. ಭಾರತದ ಪಾತ್ರವೇ ಅಂತರ್ಯುದ್ಧದೊಂದಿಗಿದೆ. ಆದ್ದರಿಂದ ನಥಿಂಗ್ ನ್ಯೂ. ಹಾಗಾದರೆ ನಥಿಂಗ್ ನ್ಯೂ ಎನ್ನುವ ಸ್ಥಿತಿ ಇದೆಯೇ, ಅಥವಾ ಗಾಬರಿಯಾಗಿ ಬಿಡುತ್ತೀರಾ? ಏನಾಯಿತು, ಹೇಗಾಯಿತು, ಇದಾಯಿತು ಎಂಬ ಸಮಾಚಾರವನ್ನು ಕೇಳುತ್ತಾ ನೋಡುತ್ತಿದ್ದರೂ ಶಕ್ತಿಶಾಲಿಯಾಗಿದ್ದು ಡ್ರಾಮಾದ ಪೂರ್ವ ನಿಶ್ಚಿತವನ್ನು ನೋಡುತ್ತಾ ಅನ್ಯರಿಗೂ ಶಕ್ತಿಯನ್ನು ಕೊಡುವುದೇ ತಮ್ಮೆಲ್ಲರ ಕಾರ್ಯವಲ್ಲವೇ? ಪ್ರಪಂಚದವರು ಗಾಬರಿಯಾಗುತ್ತಾ ಇರುತ್ತಾರೆ ಮತ್ತು ಆ ಆತ್ಮರಲ್ಲಿ ತಾವು ಶಕ್ತಿಯನ್ನು ತುಂಬುವಿರಿ. ಯಾರೇ ಸಂಪರ್ಕದಲ್ಲಿ ಬರುತ್ತಾರೆ ಅವರಿಗೆ ಶಕ್ತಿಗಳ ದಾನ ಕೊಡುತ್ತಾ ನಡೆಯಿರಿ. ಶಾಂತಿಯ ದಾನ ಕೊಡುತ್ತಾ ಸಾಗಿರಿ. ವರ್ತಮಾನ ಅಶಾಂತಿಯ ಸಮಯದಲ್ಲಿ ಶಾಂತಿಯನ್ನು ಕೊಡುವ ಸಮಯವಾಗಿದೆ. ಹಾಗಾದರೆ ತಾವು ಶಾಂತಿ ದೂತರಾಗಿದ್ದೀರಿ. ಶಾಂತಿ ದೂತ ಎಂಬ ಗಾಯನವಿದೆಯಲ್ಲವೇ. ಅಂದಾಗ ಯಾರೆಲ್ಲಿಯೇ ಇರುತ್ತೀರಿ ಸದಾ ತಮ್ಮನ್ನು ಶಾಂತಿ ದೂತನೆಂದು ತಿಳಿದು ನಡೆಯಿರಿ. ಶಾಂತಿ ದೂತನಾಗಿದ್ದೇನೆ, ಶಾಂತಿಯ ಸಂದೇಶವನ್ನು ಕೊಡುವವರಾಗಿದ್ದೇವೆ ಎನ್ನುವಂತಿದ್ದರೆ ಸ್ವಯಂ ತಾವೂ ಸಹ ಶಾಂತ ಸ್ವರೂಪ ಶಕ್ತಿಶಾಲಿಯಾಗುತ್ತೀರಿ ಮತ್ತು ಅನ್ಯರಿಗೂ ಕೊಡುತ್ತಿರುತ್ತೀರಿ. ಅವರು ಅಶಾಂತಿ ಕೊಡಲಿ, ತಾವು ಶಾಂತಿ ಕೊಡಿ. ಅವರು ಬೆಂಕಿ ಹಚ್ಚಲಿ, ತಾವು ನೀರನ್ನು ಹಾಕಿರಿ. ತಮ್ಮ ಕಾರ್ಯವು ಇದೇ ಆಗಿದೆಯಲ್ಲವೇ. ಇಂತಹ ಮಕ್ಕಳಿಗೆ ಸತ್ಯ ಸೇವಾಧಾರಿ ಎಂದು ಹೇಳಲಾಗುತ್ತದೆ. ಇಂತಹ ಸಮಯದಲ್ಲಿ ಈ ಸೇವೆಯದೇ ಅವಶ್ಯಕತೆ ಇದೆ. ಶರೀರವಂತೂ ವಿನಾಶಿ, ಆದರೆ ಆತ್ಮವು ಶಕ್ತಿಶಾಲಿ ಆಗಿರುತ್ತದೆ ಎಂದರೆ ಒಂದು ಶರೀರ ಬಿಟ್ಟರೂ ಇನ್ನೊಂದರಲ್ಲಿ ನೆನಪಿನ ಪ್ರಾರಬ್ಧವು ನಡೆಯುತ್ತಿರುತ್ತದೆ. ಆದ್ದರಿಂದ ಅವಿನಾಶಿ ಪ್ರಾಪ್ತಿಯನ್ನು ಮಾಡಿಸುತ್ತಾ ಸಾಗಿರಿ. ಹಾಗಾದರೆ ತಾವು ಯಾರು? ಶಾಂತಿದೂತ, ಶಾಂತಿಯ ಸಂದೇಶವಾಹಕ, ಮಾಸ್ಟರ್ ಶಾಂತಿದಾತ, ಮಾಸ್ಟರ್ ಶಕ್ತಿದಾತ ಎನ್ನುವ ಸ್ಮೃತಿಯು ಸದಾ ಇರುತ್ತದೆಯಲ್ಲವೇ. ಸದಾ ತಮ್ಮನ್ನು ಇದೇ ಸ್ಮೃತಿಯಲ್ಲಿದ್ದು ಮುಂದುವರೆಸುತ್ತಾ ಅನ್ಯರನ್ನು ಮುಂದುವರೆಸುವ ಸೇವೆಯಿದೆ. ಸರ್ಕಾರದ ಯಾವುದೇ ನಿಯಮಗಳಾಗುತ್ತದೆ ಎಂದರೆ ಅದರ ಪಾಲನೆ ಮಾಡಲೇಬೇಕಾಗುತ್ತದೆ. ಆದರೆ ಸ್ವಲ್ಪ ಸಮಯ ಸಿಕ್ಕಿದರೂ ಅವಶ್ಯವಾಗಿ ಮನಸ ವಾಣಿಯಿಂದ ಸೇವೆಯನ್ನು ಮಾಡುತ್ತೀರಿ. ಈಗ ಮನಸ ಸೇವೆಯಂತೂ ಬಹಳ ಅವಶ್ಯಕತೆ ಇದೆ. ಆದರೆ ಯಾವಾಗ ಸ್ವಯಂನಲ್ಲಿ ಶಕ್ತಿಗಳು ತುಂಬಿರುತ್ತದೆಯೋ ಆಗಲೇ ಅನ್ಯರಿಗೂ ಕೊಡುವುದಕ್ಕೆ ಸಾಧ್ಯವಾಗುವುದು. ಅಂದಾಗ ಸದಾ ಶಾಂತಿದಾತನ ಮಕ್ಕಳು ಶಾಂತಿದಾತ ಆಗಿರಿ. ದಾತನೂ ಆಗಿದ್ದೀರಿ ಅಂದ ಮೇಲೆ ವಿಧಾತನೂ ಸಹ ಆಗಿದ್ದೀರಿ. ನಡೆಯುತ್ತಾ ಸುತ್ತಾಡುತ್ತಾ ನೆನಪಿರಲಿ, ನಾನು ಮಾಸ್ಟರ್ ಶಾಂತಿದಾತ, ಮಾಸ್ಟರ್ ಶಕ್ತಿದಾತ ಆಗಿರುವೆನು. ಇದೇ ಸ್ಮೃತಿಯಿಂದ ಅನೇಕ ಆತ್ಮರಿಗೂ ಪ್ರಕಂಪನಗಳನ್ನು ಕೊಡುತ್ತೀರಿ. ಅದರಿಂದ ಅವರು ಅನುಭವ ಮಾಡುತ್ತಾರೆ. ಇವರ ಸಂಪರ್ಕದಲ್ಲಿ ಬರುವುದರಿಂದ ಶಾಂತಿಯ ಅನುಭೂತಿಯಾಗುತ್ತಿದೆ. ಇಂತಹ ಸೇವೆ ಮಾಡುವುದಕ್ಕಾಗಿ ಇದೇ ವರದಾನವನ್ನು ನೆನಪಿಟ್ಟುಕೊಳ್ಳಿರಿ. ತಂದೆಯ ಸಮಾನ ಮಾಸ್ಟರ್ ಶಾಂತಿದಾತ, ಶಕ್ತಿದಾತ ಭವ. ಎಲ್ಲರೂ ಬಹುದೂರರಲ್ಲವೇ. ಹಲ್ಚಲ್ನಲ್ಲಿಯೂ ವ್ಯರ್ಥ ಸಂಕಲ್ಪವು ನಡೆಯಬಾರದು. ಏಕೆಂದರೆ ವ್ಯರ್ಥ ಸಂಕಲ್ಪವು ಸಮರ್ಥರನ್ನಾಗಿ ಮಾಡುವುದಕ್ಕೆ ಬಿಡುವುದಿಲ್ಲ. ಏನಾಗುತ್ತದೆಯೋ ಇದಂತೂ ಆಗುವುದಿಲ್ಲ. ಈ ಸಂಕಲ್ಪಗಳು
ವ್ಯರ್ಥ ಸಂಕಲ್ಪಗಳಾಗಿವೆ. ಏನಾಗುತ್ತದೆಯೋ ಅದನ್ನು ಶಕ್ತಿಶಾಲಿಯಾಗಿದ್ದು ನೋಡಿರಿ ಮತ್ತು ಅನ್ಯರಿಗೂ ಶಕ್ತಿ ಕೊಡಿ. ಈ ಸೈಡ್ ಸೀನುಗಳು ಸಹ ಬರುತ್ತವೆ. ಇದೊಂದು ಬೈಪ್ಲಾಸ್ ನಡೆಯುತ್ತಿದೆ. ಬೈಪ್ಲಾಟ್ ಎಂದು ತಿಳಿದುಕೊಂಡು ನೋಡುತ್ತೀರೆಂದರೆ ಗಾಬರಿಯಾಗುವುದಿಲ್ಲ. ಒಳ್ಳೆಯದು. ವಿದಾಯಿ ಸಮಯದಲ್ಲಿ ಅಮೃತ ವೇಳೆ. ಈ ಸಂಗಮ ಯುಗವು ಅಮೃತ ವೇಳೆ ಆಗಿದೆ. ಇಡೀ ಸಂಗಮ ಯುಗವೇ ಅಮೃತ ವೇಳೆ ಆಗಿರುವುದರಿಂದ ಈ ಸಮಯಕ್ಕೆ ಸದಾ ಕಾಲದ ಮಹಾನತೆ ಎಂದು ಗಾಯನವಿದೆ. ಹಾಗಾದರೆ ಇಡೀ ಸಂಗಮ ಯುಗ ಅರ್ಥಾತ್ ಅಮೃತ ವೇಳೆಯೇ ಡೈಮಂಡ್ ಮಾರ್ನಿಂಗ್ ಆಗಿದೆ. ತಂದೆಯು ಸದಾ ಮಕ್ಕಳ ಜೊತೆ ಇದ್ದಾರೆ ಮತ್ತು ಮಕ್ಕಳು ತಂದೆಯ ಜೊತೆ ಇದ್ದಾರೆ. ಆದ್ದರಿಂದ ಬೇಹಿದ್ದಿನ ಡೈಮಂಡ್ ಮಾರ್ನಿಂಗ್. ಇದನ್ನು ಸದಾ ಬಾಪ್ ದಾದಾರವರು ಹೇಳುತ್ತಿರುತ್ತಾರೆ. ಆದರೆ ಎಲ್ಲ ಮಕ್ಕಳು ವ್ಯಕ್ತ ಸ್ವರೂಪದಲ್ಲಿ ವ್ಯಕ್ತ ದೇಶದ ಲೆಕ್ಕದಿಂದ ಜೊತೆಯಿರುವ ಗುಡ್ ಮಾರ್ನಿಂಗ್ ಎಂದು ಹೇಳಿರಿ ಅಥವಾ ಗೋಲ್ಡನ್ ಮಾರ್ನಿಂಗ್ ಎಂದಾದರೂ ಹೇಳಿ ಅಥವಾ ಡೈಮಂಡ್ ಮಾರ್ನಿಂಗ್ ಎಂದು ಹೇಳಿ. ಅದೆಲ್ಲವನ್ನು ಎಲ್ಲ ಮಕ್ಕಳಿಗೂ ಕೊಡುತ್ತಿದ್ದೇವೆ. ಸ್ವಯಂ ಸಹ ಡೈಮಂಡ್ ಆಗಿದ್ದೀರಿ ಮತ್ತು ಮಾರ್ನಿಂಗ್ ಸಹ ಡೈಮಂಡ್ ಆಗಿದೆ. ಇನ್ನು ಅನೇಕರನ್ನು ಡೈಮಂಡ್ ಮಾಡಬೇಕಾಗಿದೆ. ಆದ್ದರಿಂದ ಸದಾ ಜೊತೆಯಿರುವ ಗುಡ್ ಮಾರ್ನಿಂಗ್. ಒಳ್ಳೆಯದು. ವರದಾನ ಪಂಚತತ್ವಗಳು ಹಾಗೂ ಪಂಚವಿಕಾರಗಳನ್ನು ತಮ್ಮ ಸೇವಾದಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿ ಭವ. ಹೇಗೆ ಸತ್ಯಯುಗದಲ್ಲಿ ರಾಜ್ಯದ ಪೋಷಾಕಿನಿಂದ ಶೃಂಗಾರಿತರಾಗಿರುವ ವಿಶ್ವ ಮಹಾರಾಜ ಅಥವಾ ವಿಶ್ವ ಮಹಾರಾಣಿಯ ವಸ್ತ್ರವು ನೆಲಕ್ಕೆ ತಾಗದಿರಲು ಇಂದಿನಿಂದ ದಾಸದಾಸಿಯರು ಹಿಡಿದು ಬರುತ್ತಾರೆ. ಅದೇ ರೀತಿಯಲ್ಲಿ ಸಂಗಮ ಯುಗದಲ್ಲಿಯೂ ಯಾವಾಗ ತಾವು ಮಕ್ಕಳು ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿಯಾಗಿ ಬಿರುದುಗಳೆಂಬ ಪೋಷಾಕು ಉಡುಪುಗಳಿಂದ ಶೃಂಗರಿತರು ಆಗುತ್ತೀರೆಂದರೆ ತಮ್ಮ ಪೋಷಾಕನ್ನು ಈ 5 ತತ್ವಗಳು ಮತ್ತು 5 ವಿಕಾರಗಳು ಇಂದಿನಿಂದ ಹಿಡಿದು ಬರುತ್ತವೆ. ಅಂದರೆ ಅಧೀನವಾಗಿದ್ದು ನಡೆಯುತ್ತವೆ. ಇದಕ್ಕಾಗಿ ಬಿರುದುಗಳೆಂಬ ಪೋಷಾಕನ್ನು ದೃಢ ಸಂಕಲ್ಪದ ಬೆಲ್ಟ್ನಿಂದ ಬಿಗಿ ಮಾಡಿ ವಿಧವಿಧವಾದ ಪೋಷಾಕಿನಿಂದ ಶೃಂಗರಿತರಾಗಿರುತ್ತಾ ತಂದೆಯ ಜೊತೆಯಿರಿ. ಆಗಲೇ ಈ ವಿಕಾರಗಳು ಅಥವಾ ತತ್ವಗಳು ಪರಿವರ್ತನೆಯಾಗಿ ಸಹಯೋಗಿ ಸೇವಾದಾರಿ ಆಗಿಬಿಡುತ್ತವೆ. ಸ್ಲೋಗನ್: ಯಾವ ಗುಣಗಳು ಅಥವಾ ಶಕ್ತಿಗಳ ವರ್ಣನೆಯನ್ನು ಮಾಡುತ್ತೀರಿ ಅದರ ಅನುಭವದಲ್ಲಿ ಮುಳುಗಿಬಿಡಿ, ತಲ್ಲೀನರಾಗಿರಿ. ಅನುಭವವೇ ಅತಿ ದೊಡ್ಡ ಅಥಾರಿಟಿ, ಅಧಿಕಾರಯಾಗಿದೆ. ಒಳ್ಳೆಯದು. ಓಂ ಶಾಂತಿ.